ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಂದು ರಿಯಾಲಿಟಿ ಕತೆ ನಿಮ್ಮ ಮುಂದೆ. ಹುಡುಗನ ಹೆಸರು ಊರ ಹೆಸರು ಹೇಳಲ್ಲ, ರಿಯಾಲಿಟಿ ಕತೆ. ಕತೆಯಲ್ಲಿ ಹುಡುಗನ ಹೆಸರು ಹೇಳಲ್ಲ, ಹುಡುಗ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ಹುಡುಗ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. 3 ದಿನ ಹೋಟೆಲ್ಗೆ ರಜೆ ಹೇಳಿ ನಾನು ಊರಿಗೆ ಹೋಗ್ತೀನಿ ಅಂತ ಬರುತ್ತಾನೆ. ಬಂದ ನಂತರ ಕಂಡಕ್ಟರ್ ಹತ್ರ ಹೋಗಿ, ಈ ಬಸ್ ಸ್ಲೀಪರ್ ಕೋಚ್ ಕೂಡ್ಲಿಗೆ ಹೋಗೋದಂತ. ಇಲ್ಲಪ್ಪ, ಕೂಡ್ಲಿಗೆ ಹೋಗಲ್ಲ, ಇದು ಹೊಸಪೇಟೆಗೆ ಹೋಗುತ್ತೆ, ಬೈಪಾಸ್ನಲ್ಲಿ ತಲುಪ್ತೀವಿ, ಅಲ್ಲಿ ಕೂಡ್ಲಿಗೆ ಅಲ್ಲಿಂದ ನಿನಗೆ 1 ಕಿಲೋಮೀಟ್ರ್ ಆಗುತ್ತೆ ಅಂತ ಕಂಡಕ್ಟರ್ ಹೇಳ್ತಾರೆ. ಸರಿ, ಹತ್ಕೊಂಡ್ಬಿಡೋಣ ಅಂತ ಹತ್ಕೊತಾನೆ. ಇವನು ಹತ್ಕೊಂಡಾದ್ಮೇಲೆ ಬಸ್ನಲ್ಲಿ ಮಲ್ಕೊಂಡ್ಬಿಡ್ತಾನೆ ಈ ಹುಡುಗ. ಈ ಬಸ್ಸು 3 ಕಿಲೋಮೀಟ್ರ್ ಮುಂದ್ಗಡೆ ಹೋಗಿ ನಿಲ್ಲಿಸ್ಬಿಡುತ್ತೆ. ಇಲ್ಲಿಂದ ಸ್ಟೋರಿ ಚೆನ್ನಾಗಿದೆ. ಏನು ಸರ್, 3 ಕಿಲೋಮೀಟ್ರ್ ಮುಂದ್ಗಡೆ ತಂದು ನಿಲ್ಲಿಸಿದ್ರಿ ಅಂತ ಈ ಹುಡುಗ ಡ್ರೈವರ್ ಮೇಲೆ ರೇಗಾಡ್ತಾನೆ. ಆಮೇಲೆ ಹೇಳ್ತಾರೆ ಡ್ರೈವರು, ನಾವು ಅಲ್ಲೇ ಹಚ್ಕೊಂಡಿದ್ದೀವಲ್ಲಪ್ಪ, ನೀನೇ ಎಚ್ಚರಿರ್ಬೇಕು, ಊರು ಬಂದಾಗ ನೀನು ಅಡ್ರೆಸ್ ಹತ್ರ ಇಳ್ಕೋಬೇಕಂತ ನಾವು ಅಲ್ಲೇ ಹೇಳಿದ್ವಲ್ಲ. ಸರಿ ಸರ್, ಓಕೆ ತಗೊಳ್ಳಿ ಅಂತ ಈ ಹುಡುಗ ಅಲ್ಲೇ ಇಳ್ಕೊತಾನೆ. ಈ ಹುಡುಗ ಅಲ್ಲೇ ಇಳ್ಕೊಂಡ ನಂತರ, ಏನು ದೇವ್ರೆ ನಟರಾಜ ಸರ್ವಿಸ್ ಅಂತ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಯಾಕಂದರೆ ನೈಟ್ ಹೊತ್ತಲ್ಲ, ಭಯ ಇರುತ್ತಲ್ವಾ, ಹಾಗಾಗಿ ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗ್ತಿರ್ತಾನೆ. ಈ ಹುಡುಗನ ಹತ್ರ ನಡೆದಿದ್ದು ದೇವರ ಲಾರಿಯ ಭಯಂಕರವಾದ ಒಂದು ಘಟನೆ. ಸ್ನೇಹಿತರೆ, ಕತೆ ಬರೋಣ. ಈ ಹುಡುಗ ಅಲ್ಲಿಂದ ಮುಂದಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಿರ್ತಾರೆ. ಸಾಧು ಸನ್ಯಾಸಿಗಳು ಅಲ್ಲಿ ಬೈಪಾಸ್ ರೋಡಲ್ಲಿ ಸೈಡಿಗೆ ಒಂದು ಕಟ್ಟೆ ಹತ್ರ ಕೂತ್ಕೊಂಡಿರ್ತಾರೆ. ಇವನ್ನ ಕರೀತಾರೆ. ಇವನು ಹೋಗ್ತಾನೆ. ನೀರು ಕೊಡು ಮಗನೇ ಅಂತ ಕೇಳ್ತಾರೆ. ಇವನು ತೆಗೆದ್ಬಿಟ್ಟು ಹಿಂದ್ಗಡೆ ಬ್ಯಾಗಲ್ಲಿರೋ ಬಾಟ್ಲ್ ತೆಗೆದ್ಬಿಟ್ಟು ಸಾಧು ಸನ್ಯಾಸಿ ಕೈ ನೀರಿನ ಬಾಟ್ಲು ಕೊಡ್ತಾರೆ. ಅವ್ರು ನೀರು ಕುಡ್ದಾದ್ಮೇಲೆ ನೀರಿನ ಬಾಟ್ಲನ್ನ ವಾಪಸ್ ಕೊಡ್ತಾರೆ. ಅಲ್ಲಿ ಒಂದು ಭಯಾನಕ ಒಂದು ಘಟನೆ ನಡೀತೆ ಸ್ನೇಹಿತರೆ. ಏನಪ್ಪ ಅಂದರೆ, ಆ ಸಾಧು ಸನ್ಯಾಸಿಗಳು ಏನನ್ನ ನೀರು ಕುಡಿಯೋಕ್ಕೆ ಇವನು ಕರೀಲಿದ್ರೆ, ಅವತ್ತು ಇವನು ಕಲಾಸ್ನಿಕವು. ಇವನೇನು ರೋಡಲ್ಲಿ ನಡ್ಕೊಂಬರ್ತಿದ್ದೋ ಸೈಡಲ್ಲಿ, ಅಲ್ಲಿ ಒಂದು ಲಾರಿ ಹಿಂಗೆ ಟರ್ನ್ ಆಗಿ ಹಿಂಗೆ ಹೋಗಿಬಿಡುತ್ತೆ. ಆ ಸನ್ಯಾಸಿಗಳು ಏನನ್ನ ನೀರು ಕುಡಿಯೋಕ್ಕೆ ಇವನು ಕರೀಲಿದ್ರೆ, ಇವನು ಅವತ್ತು ಕಲಾಸ್ನಿಕಾವು. ಆಮೇಲೆ ಆ ಗುರುಗಳು ಇವನಿಗೆ ಒಂದು ಕೈಯಲ್ಲಿ ಒಂದು ಟಂಕಿನ ಹಗ್ಗದ ಥರ ಕರೆ ದಾರ ಥರ ಮಿಕ್ಸ್ ಮಾಡಿ ಕೈಯಲ್ಲಿ ಒಂದು ದಾರ ಕಳಿಸಿ, ಸರಿ ಮಗನೇ ಹೊರಡು ಅಂತ ಕಳಿಸ್ತಾರೆ. ಇವನು 10 ಮೀಟ್ರು ಹೋಗಿರಲ್ಲ. ಅಲ್ಲಿ ಹಿಂದುಗಡೆ ತಿರುಗಿ ನೋಡ್ತಾನೆ, ಆ ಸಾಧು ಸನ್ಯಾಸಿಗಳು ಕಾಣಲ್ಲ. ಆಮೇಲೆ ಹಿಂದಕ್ಕೆ ಬಂದು ಅಲ್ಲಿ ಹೊಲದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾನೆ, ಅಲ್ಲಿ ಕಾಣಲ್ಲ. ಅವರೆಲ್ಲ ಹೋಗಿರ್ಬೇಕು, ಅಲ್ಲೇ ಎಲ್ಲ ಹೊಲದಲ್ಲಿ ಹೋಗಿರ್ಬೇಕು ಅಂತ ಸುಮ್ಮನೆ ಹೋಗ್ತಾನೆ. ಹೋದ್ನಾದ್ಮೇಲೆ ಸಿಟಿ ಒಳಗೆ ಹೋಗಿ ಶಿಸ್ತ ಅವ್ರ ಊರಿಗೆ ಹೋಗ್ತಾನೆ. ರಾತ್ರಿಯಲ್ಲೇ ಯೋಚನೆ ಮಾಡ್ತಾನೆ, ನನ್ನ ಹತ್ರ ನಡೆದಿದ್ದು ಭಯಂಕರ ಘಟನೆ ಅಲ್ಲ ಅಂತ. ಹಂಗಂಗಾಯ್ತು ಅಂತ ತಲೆ ಒಳಗೆ ಅದೇ ಯೋಚನೆ ಮಾಡ್ತಿರ್ತಾನೆ. ಯಾರ ಹತ್ರನೂ ಹೇಳಲ್ಲ. ಆ ಸಾಧು ಸನ್ಯಾಸಿಗಳು ನೋಡಿದರೆ ಡಿಟ್ಟು ಶಿವ ನೋಡ್ದಂಗೆ ಆಗುತ್ತೆ ಅಂತ ಅವನ ಮನಸ್ಸಲ್ಲಿ ಅದೇ ಕೊರೆಯುತ್ತಿರುತ್ತೆ. ಕೂದಲು, ಆ ಕೈಯಲ್ಲಿ ಹಿಡ್ಕೊಂಡಿದ್ದು, ಅದು ಅವ್ರ ಪಕ್ಕ ನಿಂತ್ಕೊಂಡಿದ್ದು. ಇವನು ಆ ಸನ್ಯಾಸಿ ಹತ್ರ, ಗುರುಗಳೇ ನಿಮಗೆ ಒಂದು ಸಿಗರೇಟ್ ಬೇಕಂತ ಕೇಳಿರ್ತಾನೆ. ಅದು ಸತ್ಯನೇ ಇವನು ತಲೆಯಲ್ಲಿ ಕೊರಿತಿರುತ್ತೆ. ಗುರುಗಳೇ ನಿಮಗೆ ಸಿಗರೇಟ್ ಬೇಕಾ? ಅವರು ಬೇಡ ಅಂದಿರ್ತಾರೆ. ಇವನು ಆ ಗುರುಗಳ ಪಕ್ಕ ಸಿಗರೇಟ್ ಸೇರಿತ್ತು ಎಲ್ಲ ಇವನು ತಲೆಯಲ್ಲಿ ಕೊರಿತಿರುತ್ತೆ. ಎಲ್ಲ ವಿಚಿತ್ರ ನಡೀತಲ್ಲ ರಾತ್ರಿ ಅಂತ ಇವನು ತಲೆಯಲ್ಲಿ ಅದೇ ಕೊರಿತಿರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಈ ಥರ ಘಟನೆ ನಡೆದ್ರೆ ಸ್ನೇಹಿತರೆ, ನನಗೆ ಕಾಮೆಂಟ್ ಮಾಡಿ. ನನ್ನ ನಂಬರ್ ಕೊಡ್ತೀನಿ. ನಾನು ನಿಮ್ಮ ಸ್ಟೋರಿನ ಯೂಟ್ಯೂಬಲ್ಲಿ ಚೆನ್ನಾಗಿ ಬರೆದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಡನ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಇನ್ನು 4 ಜನಕ್ಕೆ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಸ್ಟೋರಿ ನಾನು ಕೊಡ್ತೀನಿ ಅಂತ. ಇದು ರಿಯಾಲಿಟಿ ಬಿಗ್ ಸ್ಟೋರಿ ಸ್ನೇಹಿತರೆ. ಇದು